ಹಾಯ್ ಸೆಲೆಬ್ರಿಟೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನಿಮಗೆ ತೋರ್ಸೋಕ್ಕೆ ಹೊರಟಿದ್ದೀನಿ ಬಾಹುಬಲಿಯನ್ನು. ಬಾಹುಬಲಿನ ಶ್ರವಣ ಬೆಳಗೊಳದಲ್ಲಿರೋ ಬಾಹುಬಲಿನ ತಾನೇ ಅಂತ ಎಲ್ಲರೂ ಅನ್ಕೋತೀರಾ. ಸೊ ಅದಲ್ಲ ಫ್ರೆಂಡ್ಸ್, ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ಚನ್ನಪಟ್ಟಣದಿಂದ 24 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಅರೆತಿಪ್ಪೂರು ಗ್ರಾಮದಲ್ಲಿರುವಂಥ ಬಾಹುಬಲಿ ಬೆಟ್ಟನ. ಇದು ಬಾಹುಬಲಿ ಬೆಟ್ಟನ ನಿಮ್ಗೆ ಯಾರೂ ತೋರಿಸಿರಲ್ಲ, ಅದ್ರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿರಲ್ಲ. ಇವತ್ತು ನಿಮಗೆ ಆ ಬೆಟ್ಟನ ತೋರಿಸ್ತೀನಿ. ತುಂಬ ಒಳ್ಳೆ ಜಾಗ. ಸಂಡೇ ಟ್ರಿಪ್ಗೆ ಯಾರೇ ಪ್ಲ್ಯಾನ್ ಮಾಡ್ತಾಯಿದ್ರು ಇದೊಂದು ತುಂಬ ಒಳ್ಳೆ ಜಾಗ ಆಗುತ್ತೆ ನಿಮಗೆ ಇದು. ಸೊ ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಇನ್ನೂ ಈ ಥರ ತುಂಬ ಒಳ್ಳೊಳ್ಳೆ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಈಗ ಪಾಯಿಂಟ್ ಇಟ್ಕೊಂಡು ಸ್ಟ್ರೈಟಾಗಿ ಬಂದುಬಿಡ್ತೀನಿ. ಗೊಮ್ಮಟೇಶ್ವರ ಬೆತ್ತಲಾಗಿರೋಕ್ಕೆ ಕಾರಣ ಆದರೂ ಏನು? ಮಹಾರಾಜ ಆಗಿದ್ದ ಗೊಮ್ಮಟೇಶ್ವರ ರಾಜ್ಯವನ್ನು ತೊರೆದು ಕಾಡಿಗೆ ಹೋಗಿದ್ಯಕ್ಕೆ? ಗೊಮ್ಮಟೇಶ್ವರನ ಬಾಹುಬಲಿ ಅಂತ ಯಾಕೆ ಕರೀತಾರೆ? ಈ 3 ಪ್ರಶ್ನೆಗೂ ನಾನು ನಿಮಗೆ ಜಾಗನ ತೋರಿಸೋ ಮೂಲಕ ಉತ್ತರ ಕೊಡ್ತೀನಿ. ಕಂಪ್ಲೀಟಾಗಿ ಈ ವಿಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್. ಜೈನ ಧರ್ಮದ ಗ್ರಂಥಗಳ ಪ್ರಕಾರ ಇಕ್ಷ್ವಾಕು ರಾಜವಂಶದ ಋಷಭನಾಥ ಸುನಂದಗೆ ಗೊಮ್ಮಟೇಶ್ವರ ಜನಿಸ್ತಾನೆ. ಗೊಮ್ಮಟೇಶ್ವರನ ತಾಯಿ ಈ ಸುನಂದಾಗೆ ಒಟ್ಟಾರೆಯಾಗಿ 100 ಜನ ಮಕ್ಕಳಿಗೆ ಜನ್ಮವನ್ನು ನೀಡ್ತಾರೆ. ಅದರಲ್ಲಿ ಮೊದಲನೆಯವನು ಭರತ. ಅವನ ತಮ್ಮನೇ ಗೊಮ್ಮಟೇಶ್ವರ. ಬಾಹುಬಲಿ ವೈದ್ಯಕೀಯ, ಬಿಲ್ಲುಗಾರಿಕೆ, ಪುಷ್ಪಕೃಷಿ ಎಂಬ ಯುದ್ಧಕ್ಕೆ ಸಂಬಂಧಪಟ್ಟ ವಿದ್ಯೆಯನ್ನೆಲ್ಲ ಕಲಿತಿರ್ತಾನೆ. ಅಷ್ಟೇ ಅಲ್ಲದೆ ಗುರುಗಳು ಕಲಿಸಿದ ಶಾಸ್ತ್ರಗಳಲ್ಲೂ ಕೂಡ ಅವನು ನಿಪುಣನಾಗಿರ್ತಾನೆ. ಗೊಮ್ಮಟೇಶ್ವರ ತಂದೆಗೆ ಅಂದರೆ ಋಷಭನಾಥನಿಗೆ ವಯಸ್ಸಾಗುತ್ತಿದ್ದಂತೆ ಸನ್ಯಾಸಿಯಾಗಲು ತೀರ್ಮಾನವನ್ನು ಮಾಡ್ತಾರೆ. ಸೊ ತನ್ನೆಲ್ಲ 100 ಜನ ಮಕ್ಕಳಿಗೂ ರಾಜ್ಯವನ್ನು ಸಮಾನವಾಗಿ ಹಂಚಿ ಅವರು ಹೊರಟಿ ಹೋಗುತ್ತಾರೆ. ಭರತನಿಗೆ ಅಯೋಧ್ಯೆ ರಾಜ್ಯವನ್ನು ಮತ್ತು ಗೊಮ್ಮಟೇಶ್ವರನಿಗೆ ಆಸ್ಮಕ ರಾಜ್ಯವನ್ನು ನೀಡುತ್ತಾರೆ. ಈ ನಡುವೆ ಭರತನಿಗೆ ರತ್ನಚಕ್ರ ಎಂಬ ದೈವಿಕ ಚಕ್ರ ಲಭಿಸುತ್ತೆ. ನಂತರ ಭರತನಿಗೆ ಅತಿ ಆಸೆ ಹೆಚ್ಚಾಗುತ್ತೆ. ರಾಜರ ರಾಜ ಎಂದು ಅನಿಸಿಕೊಳ್ಳಬೇಕು ಎಂಬ ಆಸೆ ಮೂಡುತ್ತೆ. ಆ ಚಕ್ರವನ್ನು ಹಿಡಿದು ಇಡೀ ಭೂಮಂಡಲವನ್ನು ಸಂಚರಿಸಿ ಎಲ್ಲ ರಾಜ್ಯವನ್ನು ವಶಪಡಿಸಿಕೊಂಡು ತನ್ನ ಅಯೋಧ್ಯೆಗೆ ಹಿಂತಿರುಗುತ್ತಾನೆ. ಆದರೆ ಆ ರತ್ನಚಕ್ರವು ಅರಮನೆಯ ಬಾಗಿಲಲ್ಲೇ ನಿಂತು ಬಿಡುತ್ತೆ. ಇದಕ್ಕೆ ಭರತ ತನ್ನ ಮಂತ್ರಿಯನ್ನು ಕರೆದು ಕಾರಣವನ್ನು ಕೇಳುತ್ತಾನೆ. ಮಂತ್ರಿ, ನಿಮ್ಮ ಸಹೋದರರೇ ನಿಮ್ಮ ರಾಜರ ರಾಜ ಎಂದು ಒಪ್ಪಿಕೊಂಡಿಲ್ಲ ಎಂದು ಹೇಳುತ್ತಾನೆ. ಆಗ ಭರತ ತನ್ನ ಸಹೋದರರಿಗೆ ತಮ್ಮೆಲ್ಲ ರಾಜ್ಯವನ್ನು ಒಪ್ಪಿಸಿ ನನ್ನನ್ನು ರಾಜನನ್ನಾಗಿ ಸ್ವೀಕರಿಸಬೇಕು ಎಂದು ಆದೇಶ ಪತ್ರವನ್ನು ಕಳಿಸುತ್ತಾನೆ. ಅಣ್ಣನ ಆದೇಶ ಪತ್ರವನ್ನು ನೋಡಿ ಎಲ್ಲರೂ ತಮ್ಮ ಅಣ್ಣನನ್ನು ತಮ್ಮ ರಾಜನನ್ನಾಗಿ ಸ್ವೀಕರಿಸುತ್ತಾರೆ. ಆದರೆ ಅವನೊಬ್ಬನೇ ಅವನನ್ನು ನಿರಾಕರಿಸುತ್ತಾನೆ. ನಾನು ಭರತನನ್ನು ನನ್ನ ಅಣ್ಣ ಎಂದು ಗೌರವವನ್ನು ನೀಡುತ್ತೇನೆ ಹೊರತು ನನ್ನ ಪ್ರಭು ಅಂತಲ್ಲ ಎಂದು ಘೋಷಣೆಯನ್ನು ನೀಡುತ್ತಾನೆ. ಅವನೇ ಬಾಹುಬಲಿ. ಇದನ್ನು ತಿಳಿದಂತಹ ಭರತ ಕೋಪಗೊಂಡು ಬಾಹುಬಲಿಯ ಮೇಲೆ ಯುದ್ಧವನ್ನು ಸಾರುತ್ತಾನೆ. ಭರತ ಹಾಗೂ ಗೊಮ್ಮಟೇಶ್ವರ ಇಬ್ಬರು ವಜ್ರದೇಹಿಗಳು. ಇವರಿಗೆ ಏನೂ ಆಗುವುದಿಲ್ಲ. ಇವರ ಯುದ್ಧದಿಂದ ಸಾವಿರಾರು ಮಂದಿ ಸೈನಿಕರು, ಪ್ರಾಣಿಗಳು ಸಾವಿಗೆ ತುತ್ತಾಗುತ್ತಾರೆ. ಇದರಿಂದ 2 ರಾಜ್ಯಗಳ ಸಂಪತ್ತಿಗೆ ಹಾನಿಯಾಗುತ್ತದೆ ಎಂದು ಅರಿತ 2 ರಾಜ್ಯದ ಮಂತ್ರಿಗಳು ಒಂದು ತೀರ್ಮಾನಕ್ಕೆ ಬರುತ್ತಾರೆ. ಇವರಿಬ್ಬರೇ ಯುದ್ಧ ಮಾಡಬೇಕು. ಯಾವುದೇ ಸೇನೆಯನ್ನಾಗಲಿ ಸೈನಿಕರನ್ನಾಗಲಿ ಆಯುಧಗಳನ್ನಾಗಲಿ ಬಳಸದೆ ಪರಸ್ಪರ ಇಬ್ಬರು ಕಾದಾಡಬೇಕು ಎಂಬ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ. ಭರತ ಹಾಗೂ ಗೊಮ್ಮಟೇಶ್ವರ ಇಬ್ಬರ ನಡುವೆ 3 ಸುತ್ತಿನ ಕಾಳಗ ಅಂದರೆ ಯುದ್ಧ ನಡೆಯುತ್ತೆ. ಅದರಲ್ಲಿ ಮೊದಲನೆಯದು ದೃಷ್ಟಿಯುದ್ಧ, ಒಬ್ಬರನ್ನೊಬ್ಬರು ದಿಟ್ಟಿಸಿ ನೋಡುವ ಸ್ಪರ್ಧೆ. ಯಾರು ಮೊದಲು ಕಣ್ಣು ಮಿಟುಕಿಸುತ್ತಾರೋ ಅವರು ಯುದ್ಧ ಸೋತಂತೆ. ಗಂಟೆಗಳೇ ಕಳೆಯುತ್ತೆ. ಗೊಮ್ಮಟೇಶ್ವರನ ತೀಕ್ಷ್ಣತೆಯ ಮುಂದೆ ಭರತ ಸೋಲುತ್ತಾನೆ. ಎರಡನೆಯದು ಜಲಯುದ್ಧ. ಅದು ನೀರಿನಲ್ಲಿ ಹೋರಾಟ ಮಾಡಬೇಕಿತ್ತು. ಒಬ್ಬರನ್ನೊಬ್ಬರು ನೀರಿನಲ್ಲಿ ಹೊಡೆಯುವ ಯುದ್ಧ. ಇದರಲ್ಲೂ ಭರತ ಸೋಲುತ್ತಾನೆ. ಕೊನೆಯ ಯುದ್ಧ ಭಯಂಕರ ಸುತ್ತು, ಕುಸ್ತಿ ಯುದ್ಧ. ಎರಡರಲ್ಲೂ ಸೋತಿದ್ದ ಭರತ ಗೆಲ್ಲಲೇಬೇಕಾಗಿತ್ತು. ಕುಸ್ತಿ ಶುರುವಾಗುತ್ತೆ. ಗಂಟೆಗಳ ಕಾಲ ಮದಗಜದಂತೆ ಕಾದಾಡುತ್ತಾರೆ. ಆದರೆ ಬಾಹುಬಲಿ ಭರತನನ್ನು ಮೇಲೆ ಎತ್ತಿ ಗರಗರನೆ ತಿರುಗಿಸಿ ಮೇಲಿಂದ ಕೆಳಗೆಸೆಯಲು ಸಿದ್ಧನಾದಾಗ ಸುತ್ತ ಕೂತಿದ್ದ ನೋಡಿಗರು ತುಂಬ ಭಯಭೀತಿಯಲ್ಲಿರುತ್ತಾರೆ. ಎಲ್ಲಿ ಭರತನನ್ನು ಕೊಂದು ಬಿಡುತ್ತಾನೋ ಎಂದು, ಇನ್ನೇನು ಮಲ್ಲಯುದ್ಧವನ್ನು ಗೆದ್ದು ಬಿಡುತ್ತೇನೆ ಎಂದು ಸಂತಸ ಪಡುತ್ತಿದ್ದ ಬಾಹುಬಲಿಗೆ ವಾಸ್ತವದ ಅರಿವಾಗುತ್ತೆ. ನಾನು ಹೋರಾಡುತ್ತಿರುವುದು ಯಾರ ಜೊತೆಗೆ? ತಾನು ವೈರಿಯಾಗಿ ನೋಡುತ್ತಿರುವುದು ಯಾರನ್ನ? ತಾನು ಗೆಲ್ಲಲು ಹೊರಟಿರುವುದು ಸಾಮ್ರಾಜ್ಯವಾದರೂ ಯಾರದ್ದು? ಅಣ್ಣ, ನನ್ನ ಒಡಹುಟ್ಟಿದ ಸಹೋದರ ಭರತ ಚಕ್ರವರ್ತಿ ಸಾವಿರಾರು
ಜೈಕಾರಗಳ ನಡುವೆ ಅಣ್ಣನ ಬಾಂಧವ್ಯದ ಅರಿವಾಗುತ್ತೆ. ಕೇವಲ ಒಂದು ಸ್ಥಾನಗೋಸ್ಕರ, ಕೇವಲ ಒಂದು ರಾಜ್ಯಕ್ಕೋಸ್ಕರ ಹೋರಾಡಿಬಿಟ್ಟನಲ್ಲ, ಸ್ವಾರ್ಥಿ ಮನಸ್ಸಿಟ್ಟುಕೊಂಡು ಅಣ್ಣನನ್ನು ಕೊಲ್ಲಲು ಹೊರಟುಬಿಟ್ಟನಲ್ಲ, ಎಂಥ ಕ್ರೂರಿ ನಾನು ಎಂದು ನೊಂದಿಕೊಳ್ಳುತ್ತಾ ಅಣ್ಣನನ್ನು ನಿಧಾನವಾಗಿ ಕೆಳಗಿಳಿಸಿ ನಿಂತು ಬಿಡುತ್ತಾನೆ. ಬಾಹುಬಲಿಯಲ್ಲಾದ ಬದಲಾವಣೆಯನ್ನು ಗಮನಿಸದೆ ಯುದ್ಧದಲ್ಲಿ ಯಾವುದೇ ಆಯುಧವನ್ನು ಬಳಸಬಾರದು ಎಂಬ ನಿಯಮವನ್ನು ಮೀರಿ ಬಾಹುಬಲಿಯ ಮೇಲೆ ರತ್ನಚಕ್ರವನ್ನು ಬಳಸುತ್ತಾನೆ ಭರತ. ಆದರೆ ಆ ದೈವಚಕ್ರವು ಬಾಹುಬಲಿಯ ಸುತ್ತ ತಿರುಗಿ ಸುಮ್ಮನೆ ನಿಂತು ಬಿಡುತ್ತೆ. ಅಣ್ಣ ಆಸೆ ಪಟ್ಟಿರುವುದು ಸಾಮ್ರಾಜ್ಯ ನನಗೆ ಬೇಡ, ನನ್ನೆಲ್ಲ ಆಸ್ತಿ ಸಂಪತ್ತು ರಾಜ್ಯ ಪಟ್ಟವನ್ನು ತ್ಯಜಿಸಿ ಸತ್ಯ, ಸಂತೋಷ, ನೆಮ್ಮದಿ ಮತ್ತು ಸರ್ವಜ್ಞಾನವನ್ನು ಪಡೆಯಲು ನಿಸ್ವಾರ್ಥಿ ಮನಸ್ಸನ್ನಿಟ್ಟು ಕಾಡಿಗೆ ಧ್ಯಾನ ಮಾಡಲು ಹೊರಟು ಹೋಗುತ್ತಾನೆ. ಬಾಹುಬಲಿಯು ಧ್ಯಾನ ಮಾಡಲು ಮುಂದಾದಾಗ ತನ್ನೆಲ್ಲ ಬಟ್ಟೆಯನ್ನು ತೆಗೆದು ಧ್ಯಾನ ಮಾಡಲು ಶುರು ಮಾಡುತ್ತಾನೆ. ಇದಕ್ಕೆ ಕಾರಣ ಏನಂದರೆ, ಜೈನ ಧರ್ಮದ ಪ್ರಕಾರ ಹುಟ್ಟುವಾಗ ಬೆತ್ತಲಾಗಿ ಹುಟ್ಟಿರ್ತಾರೆ. ಅದೇ ರೀತಿ ಬದುಕಿದಾಗಲೂ ಏನನ್ನೂ ಬಯಸದೆ, ತನ್ನ ದೇಹದ ಅಲಂಕಾರಕ್ಕೂ ಕೂಡ ಯಾವುದನ್ನು ಧರಿಸದೆ ಬೆತ್ತಲಾಗಿರುವುದೇ ಲೇಸು ಎಂಬುದು ಅವರ ನಂಬಿಕೆ. ಇದೇ ಕಾರಣಕ್ಕೆ ಬಾಹುಬಲಿಯು 1 ವರ್ಷದವರೆಗೆ ನಿಂತುಕೊಂಡೇ, ಅಂದರೆ ಚಲನರಹಿತವಾಗಿ ನಿಂತುಕೊಂಡೇ ಧ್ಯಾನಿಸಿದರು ಅಂತ ಹೇಳಲಾಗುತ್ತದೆ. ಈ ರೀತಿ ಬೆತ್ತಲಾಗಿ ನಿಲ್ಲೋದ್ರಿಂದಲೇ ಬಾಹುಬಲಿಗೆ ಗೊಮ್ಮಟೇಶ್ವರ ಎಂದು ಹೆಸರು ಬರುತ್ತೆ. ಹೀಗೆ ಗೊಮ್ಮಟೇಶ್ವರ ಧ್ಯಾನ ಮಾಡುವ ಸಂದರ್ಭದಲ್ಲಿ ಅನೇಕ ಗಿಡ ಬಳ್ಳಿಗಳು ಅವನ ದೇಹದ ಮೇಲೆ ಬೆಳೆದುಕೊಳ್ಳುತ್ತೆ. ಅವನ ದೇಹ ಕೂಡ ಧೂಳು ಹುತ್ತದಿಂದ ತುಂಬಿಕೊಳ್ಳುತ್ತೆ. ಇಷ್ಟು ಕಠಿಣವಾಗಿ ತಪಸ್ಸನ್ನು ಮಾಡಿ ತನ್ನ ಧ್ಯಾನದ ಫಲವಾಗಿ ದುರಾಸೆ, ಅಸೂಯೆ, ಅಹಂಕಾರಗಳನ್ನು ತೊರೆದು ನೆಮ್ಮದಿ, ಸಂತೋಷ, ಸರ್ವಜ್ಞಾನವನ್ನು ಗೊಮ್ಮಟೇಶ್ವರನು ಪಡೆದುಕೊಳ್ಳುತ್ತಾನೆ. ಶ್ರವಣ ಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರನಿಗೆ ಪ್ರತಿ 12 ವರ್ಷಕ್ಕೆ ಒಮ್ಮೆ, ಅಂದರೆ 12 ವರ್ಷಕ್ಕೆ ಒಮ್ಮೆ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಅದೇ ಮಸ್ತಾಭಿಷೇಕ. ಬಾಹುಬಲಿ ಬೆಟ್ಟ ಸ್ವಲ್ಪ ಡೀಪ್ ಫಾರೆಸ್ಟ್ ಒಳಗಡೆ ನಾವು ಗಾಡಿಯಲ್ಲಿ ಬಂದ ತಕ್ಷಣ ಅಲ್ಲಿ ಪಾರ್ಕ್ ಮಾಡಿ ನೆಕ್ಸ್ಟ್ ನಾವು 350 ಮೆಟ್ಟಲನ್ನ ಹತ್ಕೊಂಡು ಬಂದರೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ನಾವು ಬಾಹುಬಲಿನ ನಾವು ಭೇಟಿ ಆಗ್ಬೋದು. ಅಲ್ಲಿ ನಿಂತ್ಕೊಂಡು ನಾವು ನೋಡಿದಾಗ ನಮಗೆ ಮದ್ದೂರು, ಚನ್ನಪಟ್ಟಣ ಎರಡೂ ಕೂಡ ಕಾಣಿಸುತ್ತೆ. ಅಷ್ಟು ದೊಡ್ಡ ಬೆಟ್ಟ ಇದು. ಗುಹೆ ಒಳಗಡೆ ಎಲ್ಲ ಹೋಗಿ ಅಲ್ಲಿ ಮತ್ತೆ ಗುಹೆ ಒಳಗಡೆ ಹೋಗಿ ಮತ್ತೆ ಅಲ್ಲಿಂದ ಕ್ಲೈಮ್ ಮಾಡ್ತೀವಿ. ಒಂದೊಳ್ಳೆ ಥ್ರಿಲ್ ನಿಮ್ಗೆ ಸಿಗುತ್ತೆ. ಸೊ ಯಾರೆಲ್ಲ ಟ್ರೆಕ್ಕಿಂಗ್ಗೆ ಪ್ಲ್ಯಾನ್ ಮಾಡ್ತಾಯಿದ್ದೀರೋ ಈ ಬೆಟ್ಟನ ನೋಟ್ ಮಾಡಿ ಇಟ್ಕೊಂಬಿಡಿ. ನೀವು ಬಂದರೆ ನೀವು ಇಲ್ಲಿ ಬಂದರೆ ಒಂದು ಮಜಾ ಆಗಿರ್ಬೋದು, ಒಂದು ಎಕ್ಸ್ಪೀರಿಯೆನ್ಸು ಸೂಪರಾಗಿರುತ್ತೆ. ಇದಂತೂ ಪಕ್ಕ. ಮೇಲೆ ಹೋದಾಗ ನೀವು ಬಾಹುಬಲಿನ ನೋಡಿದಾಗ ನಿಮ್ಮ ಮನಸ್ಸಲ್ಲಿ ಇರುವಂಥ ಚಂಚಲ ಭಾವನೆ ಆಗಿರ್ಬೋದು, ಅಹಂಕಾರ ಆಗಿರ್ಬೋದು, ಪ್ರತಿಯೊಂದು ಅದೇ ಕಡಿಮೆ ಆಗುತ್ತೆ. ಯಾಕಂದರೆ ಅಷ್ಟು ಬಾಹುಬಲಿಲಿರುವಂಥ ಒಂದು ಪಾಸಿಟಿವ್ ಇದೆಯಲ್ಲ, ಅದು ನಮ್ಮ ಮನಸ್ಸೊಳಗಡೆ ನಾಟುತ್ತೆ. ಖಂಡಿತ ನೀವು ಇಲ್ಲಿ ಬಂದು ಟೈಮ್ನ ಸ್ಪೆಂಡ್ ಮಾಡಿ ಆ ಬಾಹುಬಲಿನ ನೀವು ನೋಡಿ, ನೋಡಿದಾಗ ನಿಮ್ಮ ಮನಸ್ಸಲ್ಲಿ ಆಗುವಂಥ ಶಾಂತಿನ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಈ ಬೆಟ್ಟಕ್ಕೆ ನಾನು 10/10 ಕೊಡ್ತೀನಿ. ಆದರೆ ಒಂದೇನಪ್ಪ ಅಂದರೆ, ನೀವು ಸಿಂಗಲಾಗಿ ಬರ್ತಾಯಿದ್ದೀರಾ ಅಂದರೆ ಪ್ಲೀಸ್ ಬರಬೇಡಿ. ಅದೇ ನಿಮ್ಮದೊಂದು ಗ್ಯಾಂಗ್ ಇದೆ, ನಾವು ಗ್ಯಾಂಗಲ್ಲಿ ಬರ್ತೀನಿ ಅಂದರೆ ಈ ಬೆಟ್ಟನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸುತ್ತ ತುಂಬ ಬೆಟ್ಟಗಳಿದೆ. ಸೊ ಗುಹೆಗಳು ಜಾಸ್ತಿ ಇದೆ ಈ ಬೆಟ್ಟದಲ್ಲಿ. ಸೊ ಈ ಗುಹೆಗಳು ಇದೆ ಅಂದರೆ ಅಲ್ಲಿ ಕರಡಿಗಳು ವಾಸ ಮಾಡುವಂಥ 100% ಚಾನ್ಸಸ್ ಇದೆ. ಸೊ ನೀವು ಒಬ್ಬರೇ ಬರೋಕ್ಕಂತೂ ದಯವಿಟ್ಟು ಹೋಗಬೇಡಿ. ನೀವು ಗ್ಯಾಂಗ್ ಇದೆ ಅಂದರೆ ಇಲ್ಲಿ ಬಂದು ಬೆಸ್ಟ್ ಟೈಮ್ನ ಸ್ಪೆಂಡ್ ಮಾಡಿ ನೀವು ಒಂದು ಒಳ್ಳೆ ಡೇನ ನಿಮಗೆ ನಾನು ಕೊಟ್ಟಿದ್ದೀನಿ ಅಂತ ನನಗನ್ಸುತ್ತೆ. ನೋಡಿ, ನಾವೀಗ ಬಾಹುಬಲಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಆ ಬಾಹುಬಲಿ ಏಕಶಿಲಾ ಒಂದು ಬಾಹುಬಲಿ ಪ್ರತಿಮೆನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ 1200 ವರ್ಷಕ್ಕೂ ಅಧಿಕ ಇದಕ್ಕೆ ಇತಿಹಾಸ ಇದೆ. ನೀವು ಶ್ರವಣ ಬೆಳಗೊಳದಲ್ಲಿ ನೋಡುವಂತಹ ಶ್ರವಣ ಬೆಳಗೊಳದಲ್ಲಿರುವಂಥ ಗೊಮ್ಮಟೇಶ್ವರನಿಗಿಂತ ಇನ್ನೂ ಪುರಾತನವಾದ ಶಿಲ್ಪ ಇದು. ನೋಡಿ, ವ್ಯೂ ಪಾಯಿಂಟ್ನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಚನ್ನಪಟ್ಟಣ, ಮದ್ದೂರು ಎರಡೂ ವ್ಯೂ ಪಾಯಿಂಟ್ನ ನೀವು ಇಲ್ಲಿ ನೋಡ್ಬೋದು. ನೋಡಿ ಎಷ್ಟು ಪೀಸ್ ಆಗಿದೆ. ಸೊ ನಮ್ಮದೊಂದು ಗ್ಯಾಂಗ್ ಜೊತೆ ಅಲ್ಲಿ ಸೆಲ್ಫಿ ತೊಗೊಂಡು ಬಂದ್ವಿ.